ಇಲ್ಲಿ ನಾವು ಸಾಲ್ವ್ ಮಾಡ್ತಿರುವಂತ ಲೆಕ್ಕಗಳನ್ನ ಡೈರೆಕ್ಟ್ ಆಗಿ ವಿಡಿಯೋ ನೋಡ್ಲಿಕ್ಕೆ ಹೋಗ್ಬಿಡ್ರಿ. ಇದಂತಲ್ಲ, ಯಾವುದೇ ಇದ್ರು ಸಹಿತ ಟಾಪಿಕ್ ಅನ್ನ ನೀವು ವಿಡಿಯೋ ನೋಡ್ತೀವಿ ಅಂತಂದ್ರೆ ನೀವೇನಪ್ಪಾ ಅಂದ್ರೆ ಡೈರೆಕ್ಟ್ ಆಗಿ ವಿಡಿಯೋ ನೋಡ್ಲಿಕ್ಕೆ ಹೋಗ್ಬಿಡ್ರಿ. ಮೊದ್ಲೆಕ್ಕ ಓದಿ ಅರ್ಥ ಮಾಡ್ಕೊಂಡು ಲೆಕ್ಕ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಒಂದ್ ವೇಳೆ ಅದು ಬರ್ಲಿಲ್ಲ ಅಂತಂದ್ರೆ ವಿಡಿಯೋ ನೋಡ್ರಿ, ಅವಾಗ ನಿಮ್ಗೆ ಏನಪ್ಪಾ ಅಂತಂದ್ರೆ ಚೆನ್ನಾಗಿ ಅರ್ಥ ಆಗ್ತದೆ. ಡೈರೆಕ್ಟ್ ಆಗಿ ವಿಡಿಯೋ ನೋಡಿದ್ರೆ ನಮ್ಗೆ ಆಗಲ್ ಮಟ್ಟಿಗೆ ಉತ್ತರ ಸಿಗ್ತದ್ರಿ, ಆದ್ರೆ ಇದು ನಮ್ಗೆ ಬಹಳ ದಿವಸ ತನಕ ಏನಪ್ಪಾ ಅಂತಂದ್ರೆ ನೆನಪು ಉಳಿಯೋದಿಲ್ಲ. ಒಂದು ಲಂಬಕೋನ ತ್ರಿಭುಜದೊಳಗ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಏನಾಗಿರ್ತೈತಿ ಅಂದ್ರೆ ಸಮವಾಗಿರ್ತೈತಿ. ಇದರ ಸಹಗುಣಕ ಇದಕ್ಕೆ ಗುಣಿಸ್ತೀವಿ. 1 × -60 ಮಾಡಿದ್ರೆ -60 ಬರ್ತೈತಿ. ಗುಣಿಸಿದ್ರ -60 ಬರಬೇಕು. ಗುಣಿಸಿದ್ರ ಅಥವಾ ಕಳೆದ್ರೆ ಏನ್ ಬರಬೇಕು ಅಂತಂದ್ರೆ 7 ಬರಬೇಕು. ಇಲ್ಲಿ ನಾವು ಇಲ್ಲಿ ನಾವು ಈ ಪೈಥಾಗೋರಸ್ ಥಿಯರಂ ಪ್ರಕಾರ ಇಲ್ಲಿ 12 ಹಾಕಿದ್ರ, ಇಲ್ಲಿ 5 ಹಾಕಿದ್ರ 12 ಸ್ಕ್ವೇರ್ ಅಂದ್ರೆ 144, 5 ಸ್ಕ್ವೇರ್ ಅಂದ್ರೆ 25, 144 + 25 ಅಂದ್ರೆ 169, ಅದು 13 ಸ್ಕ್ವೇರ್ಗೆ ಈಕ್ವಲ್ 5. ಒಬ್ಬ ವಿದ್ಯಾರ್ಥಿ ಏನ್ ಮಾಡಕತ್ತಾರ ಅಂದ್ರ 60ಕ್ಕೆ ಕೆಲವು ಪುಸ್ತಕಗಳನ್ನು ಕೊಳ್ಳಕತ್ತಾರ. ಎಷ್ಟು ಪುಸ್ತಕ ಕೊಳ್ಳಕತ್ತಾರಿ? ಕೆಲವು, ಗೊತ್ತಿಲ್ಲ ಅಂದ್ರೆ ನಮ್ಗೆ ಹಿಂಟ್ ಕೊಡಾಕತ್ತೈತಿ. ಪುಸ್ತಕಗಳು ಎಷ್ಟಿರ್ಲಿ ಅಂತಂದ್ರ ಎಷ್ಟಾಗಿರ್ಲಿ. ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೊತಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗ ನಮ್ಮ 10ನೇ ತರಗತಿ ಗಣಿತ ವಿಷಯದ 4ನೇ ಪಾಠ ವರ್ಗ ಸಮೀಕರಣಗಳದ್ದು 3 ಅಂಕದ ಪ್ರಶ್ನೆಗಳನ್ನ ನಾವು ನೋಡ್ತಾ ಇದ್ವಿ. ಅದ್ರೊಳಗೆ ನಾವೇನಪ್ಪಾ ಅಂದ್ರೆ 46ರಿಂದ 49 ತನಕ ಏನಪ್ಪಾ ಅಂದ್ರೆ ಪ್ರಶ್ನೆಗಳನ್ನ ನೋಡಿದ್ವಿ. ಈ ಒಂದು ವಿಡಿಯೋದೊಳಗ ನಾವೇನ್ ಮಾಡೋಣ ಅಂದ್ರೆ 50ರಿಂದ ಲೆಕ್ಕಗಳನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋಣ ಅಂತ. ಓಕೆ, ಸೊ ದಟ್ ಇದಕ್ಕೂ ಮುಂಚೆ ಏನಂತಂದ್ರೆ ನಾವು ಹಿಂದಿನ ವಿಡಿಯೋದೊಳಗ ಒಂದು ಮೊದಲನೇ 10 ನಿಮಿಷದ ಏನಪ್ಪಾ ಅಂದ್ರೆ ಇಂಟ್ರೊಡಕ್ಷನ್ ಪಾರ್ಟ್ ನಾನು ಅದ್ರೊಳಗೆ ನಿಮ್ಗೆ ಹೇಳಿದೀನಿ. ಅದು ಬಹಳ ಇಂಪಾರ್ಟೆಂಟ್ ಐತಿ. ನೀವು ಅದನ್ನ ವಿಡಿಯೋ ನೋಡ್ಕೊಂಡು ಅದನ್ನ ನೋಟ್ ಡೌನ್ ಮಾಡ್ಕೊಂಡಿದ್ರಿ, ಬರ್ಕೊಂಡಿದ್ರಿ ಅಂತಂದ್ರೆ ಒಳ್ಳೇದು. ಇಲ್ಲ ಸರ್ ದಟ್ ಅದನ್ನ ನಾವು ವಿಡಿಯೋ ನೋಡಿಲ್ಲ ಅಂತಂದ್ರೆ ಅದ್ರೊಳಗ ಪೂರ್ತಿ ವಿಡಿಯೋ ನೋಡಿಲ್ಲ ಅಂದ್ರೆ ಪರವಾಗಿಲ್ಲ, ಮೊದಲೇ 10 ನಿಮಿಷದ್ದು ಅದರ ಥಿಯರಿ ಪಾರ್ಟ್ ಏನದಲ್ಲ, ಅದರ ಎಕ್ಸ್ಪ್ಲೇಷನ್ ಏನದಲ್ಲ, ಅದನ್ನ ನೋಡ್ಕೊಂಡು ಬಂದು ನೀವೇನಪ್ಪಾ ಅಂತಂದ್ರೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ರಿ, ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ತದೆ. ಓಕೆನಾ? ಸೊ ಲೆಕ್ಕವನ್ನ ಸ್ಟಾರ್ಟ್ ಮಾಡೋಣ. ಲೆಕ್ಕ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಪರಿಚಯ ನಿಮ್ಗೆ ಇತ್ತು ಅಂತಂದ್ರೆ ಸರಿ. ಇಲ್ಲ ಸರ್ ದಟ್ ನಿಮ್ಮ ವಿಡಿಯೋನ ಇದೇ ಮೊದಲನೇ ಸಾರಿ ನೋಡ್ತಾ ಇದೀವಿ ಅನ್ನೋದಾಯ್ತು ಅಂದ್ರೆ ನನ್ನ ಒಂದು ಕಿರು ಪರಿಚಯವನ್ನ ಮಾಡ್ಕೊತೀನಿ. ನನ್ನ ಹೆಸರು ಮೃತ್ಯುಂಜಯ ಅಂತ ಹೇಳಿ. ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗ MTech ಅನ್ನ ಕಂಪ್ಲೀಟ್ ಮಾಡಿದೀನಿ. ಆ ನಂತರ ನಾನು ನಿಮ್ಗೆ ಗಣಿತ ವಿಷಯವನ್ನ ಟೀಚ್ ಮಾಡ್ತೀನಿ. ಬನ್ನಿ ದಟ್ ನೆಕ್ಸ್ಟ್ ಲೆಕ್ಕ ನೋಡೋಣ. 50ನೇ ಲೆಕ್ಕ ಏನದ್ರಿ? 2 ಅನುಕ್ರಮ ಧನ ಸಮಪೂರ್ಣಾಂಕಗಳ ವರ್ಗಗಳ ಮೊತ್ತವು 164 ಆದರೆ ಆ ಪೂರ್ಣಾಂಕಗಳನ್ನು ಕಂಡು ಹಿಡಿಯಿರಿ. ಅಗ್ದಿ ಸಿಂಪಲ್ ಲೆಕ್ಕ ಕೊಟ್ಟಿದ್ದಾರೆ, ಅಂತ ಕಷ್ಟದೇನಲ್ಲ. ಏನದರಿ? ಇನ್ನು ಸರಿ ಓದ್ತೀನಿ. 2 ಅನುಕ್ರಮ ಧನ ಸಮ ಪೂರ್ಣಾಂಕಗಳ ವರ್ಗಗಳ ಮೊತ್ತವು. ಧನ ಪೂರ್ಣಾಂಕಗಳಂದ್ರೆ ಓಕೆ, ತೊಂದರೆ ಇಲ್ಲ. ಸಮ ಸಂಖ್ಯೆಗಳು ಅಂತ ಹೇಳಕತ್ತಾರ. ಸಮ ಧನ ಪೂರ್ಣಾಂಕಗಳು ಅಂತಂದ್ರೆ ಏನಾಗಿರ್ತಾವ ಅಂತಂದ್ರೆ 1 ಬಿಟ್ಟು 1 ಇರ್ತಾವ. ಓಕೆ, ಸೊ ದಟ್ ಇಲ್ಲಿ ಮೊದಲನೆಯ ಸಂಖ್ಯೆ ಏನಾಗಿರ್ಲಿ ದಟ್ ನಮ್ಗ x ಆಗಿರ್ಲಿ. ಓಕೆ, ಹಾಗಾದ್ರೆ ಎರಡನೆಯ ಸಂಖ್ಯೆ ಏನಾಗಿರ್ತೈತಿ ಅಂದ್ರೆ ಇದಕ್ಕಿಂತ ಎಷ್ಟು ಹೆಚ್ಚಿಗೆ ಇರ್ತೈತ್ರಿ? 2 ಹೆಚ್ಚಿಗೆ ಇರ್ತೈತಿ. ಅದು x ಇದ್ರೆ ಇದೇನಾಗಿರ್ತೈತಿ ಅಂತಂದ್ರೆ x + 2 2 ಆಗಿರ್ತೈತಿ. ಯಾಕಂದ್ರೆ ಸಮ ಸಂಖ್ಯೆ ಅಂದ್ರೆ 1 ಬಿಟ್ಟು 1 ಇರ್ತಾವು. ಓಕೆ, ಇವುಗಳ ವರ್ಗಗಳ ಮೊತ್ತ ಏನಪ್ಪಾ ಅಂದ್ರೆ 164 ಅಂತ ಹೇಳಕತ್ತಾರೆ. ಇವುಗಳ ವರ್ಗಗಳ ಮೊತ್ತ, 1ನೇ ಸಂಖ್ಯೆಯ ವರ್ಗ x² ಆಗುತ್ತೆ, 2ನೇ ಸಂಖ್ಯೆಯ ವರ್ಗ ಏನಾಗತ್ರಿ? x + 2² ಆಗುತ್ತೆ. ಇವೆರಡರ ಮೊತ್ತ ಎಷ್ಟು ಅಂತ ಹೇಳಕತ್ತಾರಿ? 164 ಅಂತ ಹೇಳಕತ್ತಾರ. ಹಂಗಂದ್ರ ಆ ಸಂಖ್ಯೆಗಳನ್ನ ಕಂಡುಹಿಡಿ ಅಂತ ಹೇಳ್ಯಾರಿ. ಓಕೆ, ಇದನ್ನ ನಾವು ಸಾಲ್ವ್ ಮಾಡಿದ್ವಿ ಅಂತಂದ್ರೆ, ಇದನ್ನ ನಾವು ಸಂಕ್ಷೇಪಿಸಿದ್ವಿ ಅಂತಂದ್ರೆ ನಮಗೆ x ಬೆಲೆಗಳು ಸಿಗ್ತಾವ. ಸರಿನಾ? ರೈಟ್. ಇದು x², ಇದು a + b² ಫಾರ್ಮ್ ಆಗದ್ರಿ. a + b² ಅಂತಂದ್ರೆ ಏನ್ರಿ? a² + 2ab, 2 × x × 2 ಏನಾಗತ್ರಿ? 2 × x 2x 2x × 2 ಅಂತಂದ್ರೆ 4x + 2² ಅಂದ್ರೆ 4 = 164. ಇದನ್ನ ಎರಡನ್ನು ಕೂಡಿಸೋಣ. x² + x² ಅಂದ್ರೆ ಏನಾಗತ್ರಿ? 2x² ಆಗುತ್ತೆ ಪ್ಲಸ್ 4x. ಈ 164 ಎಡಗಡೆ ಬಂದ್ರೆ ಏನಾಗತ್ರಿ? -164 = 0. ಹಂಗಂದ್ರೆ ಇದೇನಾಗತ್ರಿ? 2x² + 4x. 4 - 164 ದೊಡ್ಡ ಸಂಖ್ಯೆಗಳು ಸಣ್ಣ ಸಂಖ್ಯೆಗಳೇನ? 164 ಒಳಗ 4 ಹೋದ್ರೆ ಎಷ್ಟ್ರಿ? 160. ದೊಡ್ಡ ಸಂಖ್ಯೆ ಹಿಂದೆ ಚಿಹ್ನೆ ಮೈನಸ್ ಅದ್ರಿ, ಇದನ್ನ ಮೈನಸ್ ಹಾಕೋಣ. = 0. ರೈಟ್. ಈಗ ಇದೇನ್ರಿ? ಇವು ಸಂಖ್ಯೆಗಳು ದೊಡ್ಡ ದೊಡ್ಡದವು. ಇದನ್ನ ಸಣ್ಣ ಮಾಡ್ಲಿಕ್ಕೆ ಬರುತ್ತಾ ಅಂದ್ರೆ ಬರತ್ರಿ. ಯಾವ ರೀತಿ ಅಂತಂದ್ರೆ ಇವೆಲ್ಲ 2ರಿಂದ ಭಾಗ ಹೋಗ್ತಾವು. ಅದ್ರ ಸಲುವಾಗಿ ಇದನ್ನ 2ರಿಂದ ಭಾಗಿಸೋಣ. 2ರಿಂದ ಭಾಗಿಸಿದ್ರೆ ಇದೇನಾಗತ್ರಿ? ಇದು x² ಪ್ಲಸ್ ಇದು 2ರಿಂದ ಭಾಗಿಸಿದ್ರೆ 2x - 180. 2 × 8 = 16.
2 ಎಂಟ್ಲೆ 16 ಮುಂದೊಂದು 0 80 ಬರ್ತತಿ ಈಸ್ ಈಕ್ವಲ್ ಟು 0 ರೈಟ್. ಈಗ ನಾವು ಈ ಎಕ್ಸ್ ಸ್ಕ್ವೇರ್ ಸಹಗುಣಕ ಏನಾದ್ರಿ ಇಲ್ಲಿ ಒಂದದ ಈ ಒಂದನ್ನ ಈ 80 ಗುಣಿಸೋಣ. 1 ಇಂಟು 80 ಮಾಡಿದ್ರೆ ಏನ್ ಬರ್ತ್ರಿ ಮೈನಸ್ 80 ಬರ್ತ್ರಿ. ಏನ್ ಬರ್ತ ಮೈನಸ್ 80 ಬರ್ತತಿ. ಗುಣಿಸಿದ್ರೆ ಮೈನಸ್ 80 ಬರಬೇಕು, ಪ್ಲಸ್ ಅಥವಾ ಮೈನಸ್ ಕೂಡಿಸಿದ್ರೆ ಅಥವಾ ಕಳೆದ್ರೆ ಏನ್ ಬರ್ಬೇಕು ಅಂತಂತಂದ್ರ ನಮಗ ಏನ್ ಬರ್ಬೇಕ್ರಿ ಗುಣಿಸಿದ್ರೆ ಮೈನಸ್ 80 ಬರಬೇಕು, ಕೂಡಿಸಿದ್ರೆ ಅಥವಾ ಕಳೆದ್ರೆ ಏನ್ ಬರಬೇಕು 2 ಬರಬೇಕು, ಅದು ಪ್ಲಸ್ 2 ಬರಬೇಕು. ಅಂತಹ ಸಂಖ್ಯೆಗಳು ಯಾವುವು ಅಂತಂದೇಳಿ ನಾವಿಲ್ಲಿ ನೋಡ್ಬೇಕು. ಓಕೆ, ಅಂತ ಸಂಖ್ಯೆಗಳು ಯಾವ್ರಿ ಆ ತರ ನೋಡಿ ಇದನ್ನ ಮಾಡಕ್ ಹೋದ್ವಿ ಅಂತಂದ್ರೆ ನಮ್ಗೆ ಸಿಗಬಹುದು, ಸಿಗ್ಲಿಕ್ಕಿಲ್ಲ. ಸಣ್ಣ ನಂಬರ್ ಇದ್ದು ಅಂದ್ರೆ ಸಿಗ್ತಾವ್ರಿ, ದೊಡ್ಡ ನಂಬರ್ ಇದ್ರೆ ಏನಪ್ಪಾ ಅಂದ್ರೆ ನಮ್ಗೆ ಸಿಗಲ್ಲ. 16 5 80 ಬರಲ್ಲ, 10 8 80 ರೀ. ಓಕೆ, 10 8 80, 10 8 80, 10 ಇಂಟು 8 ಮಾಡಿದ್ರೆ 80 ಬರುತ್ತೆ. ಆದ್ರೆ ನಮಗೆ ಮೈನಸ್ 80 ಬರಬೇಕು ಅಂದ್ರೆ ನಾನು 8 ರಿಂದ ಮೈನಸ್ ಹಾಕ್ತೀನಿ. ಯಾಕಂದ್ರೆ 10 ಮೈನಸ್ 8 ಮಾಡಿದ್ರೆ ಪ್ಲಸ್ 2 ಬರ್ತೈತಿ, 10 ಇಂಟು ಮೈನಸ್ 8 ಮಾಡಿದ್ರೆ ಮೈನಸ್ 80 ಬಂದಿರ್ತೈತಿ. ಹಂಗಂದ್ರೆ ಈ 2 ಎಕ್ಸ್ ಅನ್ನ ನಾವೇನ್ ಮಾಡನ್ರಿ ಇದನ್ನ ಈ ರೀತಿಯಾಗಿ ಓಡ್ಕೊಳ್ಳೋಣ. ಯಾವ ರೀತಿ ಎಕ್ಸ್ ಸ್ಕ್ವೇರ್ ಪ್ಲಸ್ 10x ಮೈನಸ್ 8x ಮೈನಸ್ 80 ಇಸ್ ಈಕ್ವಲ್ ಟು 0 ಅಂತ ಬರ್ಕೋಬಹುದು. ರೈಟ್, ಇವೆರಡರೊಳಗೂ ಸಾಮಾನ್ಯ ಏನ್ ತಗೋಬಹುದ್ರಿ, ಎಕ್ಸ್ ಅನ್ನ ಸಾಮಾನ್ಯ ತಗೋತೀನಿ. ಇಲ್ಲಿ ಏನ್ ಉಳಿತೈತ್ರಿ ಎಕ್ಸ್ ಉಳಿತೈತಿ, ಇಲ್ಲಿ ಏನ್ ಬರ್ತೈತಿ 10 ಬರ್ತೈತಿ. ಓಕೆನಾ, ಇವೆರಡರೊಳಗೂ ಮೈನಸ್ 8 ನಾವು ಸಾಮಾನ್ಯವಾಗಿ ತಕೊಳ್ಳೋಣ. ಇಲ್ಲಿ ಎಕ್ಸ್ ಬರ್ತೈತಿ, ಇಲ್ಲಿ ಏನ್ ಬರ್ತೈತಿ ಅಂದ್ರೆ ಪ್ಲಸ್ 10 ಬರ್ತೈತಿ. ಚಿಹ್ನೆ ಬಗ್ಗೆ ಹುಷಾರಾಗಿರ್ರಿ. ಮೈನಸ್ 8 ಇಂಟು 10 ಮಾಡಿದ್ರೆ ಮೈನಸ್ 80, ಮೈನಸ್ 8 ಇಂಟು ಎಕ್ಸ್ ಮಾಡಿದ್ರೆ ಮೈನಸ್ 8x ಬರ್ತೈತಿ. ಇವೆರಡರೊಳಗೂ ಕಾಮನ್ ತೆಗಿಬಹುದ್ರಿ. ಎಕ್ಸ್ ಪ್ಲಸ್ 10 ನಾವು ಸಾಮಾನ್ಯವಾಗಿ ತೆಗಿಬಹುದು. ಎಕ್ಸ್ ಪ್ಲಸ್ 10 ಈ ಕಡೆ ಬಂದ್ರೆ ಏನಾಗ್ತೈತಿ, ಇಲ್ಲಿ ಏನ್ ಉಳಿತೈತಿ ಅಂದ್ರೆ ಎಕ್ಸ್ ಉಳಿತೈತಿ, ಮೈನಸ್ ಇಲ್ಲಿ ಏನದ್ರಿ 8 ಅದ ಇಸ್ ಈಕ್ವಲ್ ಟು 0. ಹಂಗಂದ್ರೆ ಇವೆರಡು ಗುಣಿಸಿದ್ರೆ 0 ಬರಾಕತೈತಿ. ಅಂದ್ರೆ ಒಂದು ಇದಾದ್ರೂ 0 ಆಗಿರ್ಬೋದು ಅಥವಾ ಇದಾದ್ರೂ 0 ಆಗಿರ್ಬೋದು. ಪ್ಲಸ್ 10 ಬಲ್ಗಡೆ ಹೋದ್ರೆ ಏನಾಗತ್ರಿ ಮೈನಸ್ 10 ಆಗತ್ತ. 8 ಬಲ್ಗಡೆ ಹೋದ್ರೆ ಏನಾಗತ್ತ ಅಂತಂದ್ರೆ ಪ್ಲಸ್ 8 ಆಗತ್ತ. ಇಲ್ಲಿ ಅವ್ರು ಏನ್ ಹೇಳಾಕತ್ತಾರ ಅಂತಂದ್ರೆ ಧನ ಪೂರ್ಣಾಂಕಗಳು ಅಂತ ಹೇಳಾಕತ್ತಾರ. ಎರಡು ಅನುಕ್ರಮ ಧನ ಸಮಪೂರ್ಣಾಂಕಗಳು ಅಂತ ಹೇಳಾಕತ್ತಾರ. ಸೊ ಹಂಗಾಗಿ ಈ 10 ಇದು ಬರಲ್ಲ ರೀ, ಇದು ನಮ್ದು ಸರಿಯಾದಂತ ಉತ್ತರ ಆಗಿರ್ತೈತಿ. ಸೊ ಮೊದಲನೆಯ ಸಂಖ್ಯೆ 8, ಮೊದಲನೇ ಸಂಖ್ಯೆ 8, ಎರಡನೆಯ ಸಂಖ್ಯೆ ಏನಾಗಿರ್ತೈತಿ ಅಂತಂದ್ರೆ ಎರಡನೇ ಸಂಖ್ಯೆ 8, ಒಂದನೇದು 8, ಎರಡನೇದು ಏನಾಗಿರ್ತೈತಿ ಅಂತಂದ್ರೆ 10 ಆಗಿರುತ್ತೆ. ಇವೆರಡು ವರ್ಗಗಳ ಮೊತ್ತ ಎಷ್ಟಪ್ಪ ಅಂದ್ರೆ 164 ಅಂತಾರ. ಆಗತ್ತೆ ಇಲ್ಲ ಅಂತಂದ್ರೆ ಒಂದ್ಸಾರಿ ನೋಡ್ರಿ, 8 ವರ್ಗ 64, 10 ವರ್ಗ 100, 100 ಪ್ಲಸ್ 64 ಅಂದ್ರೆ 164 ಬರ್ತೈತಿ. ಹಂಗಂದ್ರೆ ನಾವಿಲ್ಲಿ ಮಾಡಿರುವಂತ ಲೆಕ್ಕ ಏನದ್ರಿ ಸರಿ ಐತಿ. ಓಕೆನಾ, ಇದು ನಮ್ಮ 50ನೇ ಲೆಕ್ಕ. ನಂತರ 51ನೆಯ ಲೆಕ್ಕ ಏನದ ನೋಡ್ರಿ, ಎರಡು ಸಂಖ್ಯೆಗಳ ಮೊತ್ತ 27 ಮತ್ತು ಅವುಗಳ ಗುಣಲಬ್ಧ 182 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಓಕೆ, ಒಂದು ಸಂಖ್ಯೆ ಏನಾಗಿರ್ಲಿ ಅಂತಂತಂದ್ರ ಒಂದು ಸಂಖ್ಯೆ ಎಕ್ಸ್ ಆಗಿರ್ಲಿ ಒಂದು ಸಂಖ್ಯೆ ಎಕ್ಸ್, ಇನ್ನೊಂದು ಸಂಖ್ಯೆ ಏನಾಗಿರ್ಲಿ ವಾಯ್ ಆಗಿರ್ಲಿ. ಒಂದು ಸಂಖ್ಯೆ ಎಕ್ಸ್, ಇನ್ನೊಂದು ಸಂಖ್ಯೆ ವಾಯ್ ಆಗಿರ್ಲಿ. ಓಕೆ, ಅವ್ರೇನ್ ಹೇಳಾಕತ್ತಾರ್ರಿ ಎರಡು ಸಂಖ್ಯೆಗಳ ಮೊತ್ತ 27 ಅಂತ ಹೇಳಾಕತ್ತಾರ. ಹಂಗಂದ್ರ ಇವೆರಡನ್ನು ಕೂಡಿಸಿದ್ರೆ ಎಷ್ಟು ಬರಾಕತ್ತೈತ್ರಿ 27 ಬರಾಕತ್ತೈತಿ. ಆ ನಂತರ ಇನ್ನೊಂದು ಏನ್ ಹೇಳಾಕತ್ತಾರ ಅಂತಂದ್ರ ಇವುಗಳ ಗುಣಲಬ್ಧ 182 ಅಂತ ಹೇಳಾಕತ್ತಾರಿ. ಎಕ್ಸ್ ಇಂಟು ವೈ ಇಸ್ ಈಕ್ವಲ್ ಟು ಎಷ್ಟು ಅಂತಂದ್ರಿ 182 ಅಂತ ಹೇಳಾಕತ್ತಾರಿ. ಓಕೆ, ನಮ್ಗೆ ಇಲ್ಲಿ ಎರಡು ಏನಪ್ಪಾ ಅಂದ್ರೆ ಛಾಯಾಕ್ಷರಗಳಿದ್ರೆ ನಮ್ಗೆ ಲೆಕ್ಕ ಮಾಡ್ಲಿಕ್ಕೆ ಬರಲ್ಲ. ಇದನ್ನ ಒಂದೇ ಮಾಡ್ಕೋಬೇಕಂದ್ರೆ ನಾನು ಏನಪ್ಪಾ ಅಂದ್ರೆ ಇದನ್ನ ನಾನು ಏನ್ರಿ ಬದಲು ಮಾಡ್ತೀನಿ. ಯಾವ ರೀತಿ ಬದಲು ಮಾಡ್ತೀನಿ, ಈ ವಾಯ್ನ ಈ ಕಡೆ ಇಡ್ತೀನಿ, ಎಕ್ಸ್ ಬಲಗಡೆ ಕಳಿಸಿದ್ರೆ ಅಂದ್ರೆ ಏನಾಗುತ್ತೆ 27 ಮೈನಸ್ ಎಕ್ಸ್ ಆಗುತ್ತೆ. ಇದು ಒಂದನೇ ಸಮೀಕರಣ ಆಗಿರ್ಲಿ, ಇದು ಎರಡನೇ ಸಮೀಕರಣ ಆಗಿರ್ಲಿ. ಈ ವಾಯ್ ಬೆಲೆಯನ್ನ ಇದ್ರೊಳಗೆ ಹಾಕಿದ್ವಿ ಅಂತಂದ್ರೆ ನಮ್ಗೆ ಏನಂತಂದ್ರೆ ಇದು ಇದೇನಂದ್ರೆ ಎಕ್ಸ್ ಚರಾಕ್ಷರ ಅಷ್ಟೇ ಉಳಿತೈತಿ, ವಾಯ್ ಏನಂತಂದ್ರೆ ಹೋಗ್ಬಿಡ್ತೈತ್ರಿ. ಸರಿನಾ ಏನ್ರಿ, ಒಂದನೇ ಹಾಗೂ ಇಲ್ಲ ಅಂತಂದ್ರೆ ಸಮೀಕರಣ 1 ಮತ್ತು 2ರಿಂದ ಸಮೀಕರಣ 1 ಮತ್ತು 2ರಿಂದ ಈ ಸಮೀಕರಣ 1 ಮತ್ತು 2ರಿಂದ ಏನ್ ಬರಿಬಹುದು ಅಂತಂದ್ರೆ ಎಕ್ಸ್ ವೈ ಇಸ್ ಈಕ್ವಲ್ ಟು 182, ವಾಯ್ ದಲ್ಲಿ ಏನ್ ಬರಿತೀವಿ ಅಂತಂದ್ರೆ 27 ಮೈನಸ್ ಎಕ್ಸ್ ಅಂತ ಬರ್ಕೋತೀವಿ ಇಸ್ ಈಕ್ವಲ್ ಟು 182. ಎಕ್ಸ್ ಇಂಟು 27 ಎಕ್ಸ್, ಎಕ್ಸ್ ಇಂಟು ಎಕ್ಸ್ ಅಂದ್ರೆ ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 182.
2. ಓಕೆ, ಎಕ್ಸ್ ಸ್ಕ್ವೇರ್ ಇಂದ ಏನಪ್ಪಾ ಅಂದ್ರೆ ಮೈನಸ್ ಚಿಹ್ನೆ ಇರ್ಲಿಕ್ಕಿಲ್ಲ, ಅದ್ರ ಸಂಬಂಧ ಎಲ್ಲಾನು ಬಲಗಡೆ ಕಳ್ಸೋಣಂತ್ರಿ. ಇದೇನಾಗುತ್ತೆ 0 ಈಸ್ ಈಕ್ವಲ್ ಟು ಏನ್ರಿ ಎಕ್ಸ್ ಸ್ಕ್ವೇರ್ ಬಲಗಡೆ ಹೋದ್ರೆ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. 27x ಬಲಗಡೆ ಹೋದ್ರೆ ಮೈನಸ್ 27x. ಇದು ಆಲ್ರೆಡಿ 182 ಈ ಕಡೆನೇ ಐತ್ರಿ, ಅದ್ರ ಸಂಬಂಧದ ಪ್ಲಸ್ 182 ಹಾಗೆ ಬರ್ಕೋತೀವಿ. ಓಕೆನಾ, ಈಸ್ ಈಕ್ವಲ್ ಟು ಸೈನ್ ಇದು ಈಸ್ ಈಕ್ವಲ್ ಟು 0 ಈಕ್ವಲ್ ಟು ಅನ್ನು ಬರೆಯೋಕಿನ ಏನ್ ಮಾಡೋಣ ಅಂತಂದ್ರೆ ಈ 0ನ ಬಲಗಡೆ ಹಾಕೋಣಂತ್ರಿ. ಸರಿನಾ, ರೈಟ್. ಈಗ ಎಕ್ಸ್ ಸ್ಕ್ವೇರ್ ಸಹಗುಣಕ 1 ಅದ, ಈ 1ಅನ್ನ ಮತ್ತು ಈ 182ಅನ್ನ ಗುಣಿಸೋಣ. ಅಂದ್ರೆ ನಮಗ ಗುಣಾಕಾರ ಮಾಡಿದ್ರೆ ಏನ್ ಬರ್ಬೇಕ್ರಿ, ಪ್ಲಸ್ 182 ಬರಬೇಕು. ಕೂಡಿಸಿದ್ರ ಅಥವಾ ಕಳೆದ್ರೆ ಏನ್ ಬರ್ಬೇಕ್ರಿ, ಮಧ್ಯದ ಪದ ಮೈನಸ್ 27 ಬರಬೇಕು. ಯಾವ ಎರಡು ಸಂಖ್ಯೆಯನ್ನ ಗುಣಿಸಿದ್ರೆ 182 ಬರ್ತೈತಿ, ಗುಣಿಸಿದ್ರೆ 182 ಬರ್ತೈತಿ, ಕೂಡಿಸಿದ್ರೆ ಕಳೆದ್ರೆ ಮೈನಸ್ 27 ಬರ್ತೈತಿ ಅಂತಂದ್ರೆ ನಮ್ಗೆ ಡೈರೆಕ್ಟ್ ಆಗಿ ಗೊತ್ತಾಗಲ್ಲ ರೀ. ಅದ್ರ ಸಂಬಂಧ ಏನ್ ಮಾಡೋಣ ಅಂತಂತಂದ್ರೆ ಇದನ್ನ ಅವಿಭಾಜ್ಯ ಅಪವರ್ತನ ಕ್ರಮದಿಂದ ಭಾಗಿಸ್ಕೊತಾ ಹೋಗೋಣ. 2 9 18, 2 1 2. ಇವೆರಡು ಯಾವ ಮಿತಿ ಒಳಗೆ ಭಾಗ ಹೋಗ್ತಾವ್ರಿ, ಅದು 91 ಯಾವ ಮಿತಿ ಒಳಗೆ ಭಾಗ ಹೋಗ್ತೈತಿ, 91 ಯಾವ ಮಿತಿ ಒಳಗೆ ಬರ್ತೈತಿ ಅಂದ್ರೆ 7 ಮಿತಿ ಒಳಗೆ ಬರ್ತದ್ರಿ. ಓಕೆ, 7 1 7, 2 ಉಳಿದು 20 ಆಯ್ತು, 7 3 21, 13 1 13. ಈ ಇಷ್ಟನ್ನು ಗುಣಿಸಿದೆ ಅಂದ್ರೆ ನಮಗೆ 182 ಬರ್ತೈತಿ. ಇವು ಮೂರದ್ರ ಬದಲಿ ಏನಪ್ಪಾ ಅಂದ್ರೆ ಎರಡೇ ನಾವು ಸಂಖ್ಯೆಯನ್ನು ತಗೋಬೇಕು. ನಾವೇನ್ ಮಾಡ್ತೇವೆ ಅಂದ್ರೆ ಇವೆರಡನ್ನು ಗುಣಿಸಿ 1 ತಗೋತೀನಿ, ಇದನ್ನ 1 ತಗೋತೀನಿ. ಇವೆರಡಲೇ 14 ಇಂಟು 13 ಮಾಡಿದ್ರೆ 182 ಬರ್ತೈತಿ. 14 13 ಹೋದ್ರೆ 1 ಬರ್ತೈತಿ. ಆದ್ರೆ 14 13 ಕೂಡಿಸಿದ್ರೆ ಎಷ್ಟು ಬರ್ತೈತಿ, 27 ಬರ್ತೈತಿ. ಹಂಗಂದ್ರ ಇದನ್ನ ನಾವು ಯಾವ ರೀತಿ ಹೊಡಿಬಹುದು ಅಂತಂದ್ರೆ -14 -13 ಅಂತ ಹೊಡಿಬಹುದು. ಯಾಕೆ ಮೈನಸ್ ತಗೊಳಕತ್ತೀವಿ, ಯಾಕಂದ್ರೆ ಎರಡು ಕಡೆ ನಾವು ಇದು ಮೈನಸ್ ಐತಿ, ಎರಡು ಕಡೆ ನಾವು ಇದು ಇಂಟು, ಎರಡು ಕಡೆ ಮೈನಸ್ ಇರೋದ್ರಿಂದ ಇಂಟು ಮಾಡಿದ್ರೆ ಪ್ಲಸ್ ಬರ್ತೈತಿ. -14 -13 ಮಾಡಿದ್ರೆ ಏನ್ ಬರ್ತೈತಿ, -27 ಬರ್ತೈತಿ. ಓಕೆನಾ, ಹಂಗಂದ್ರೆ ಇದು ನಾವೇನ್ ಬರೆಯನ್ರಿ, ಎಕ್ಸ್ ಸ್ಕ್ವೇರ್ -14x -13x ಪ್ಲಸ್ 182 ಇಸ್ ಈಕ್ವಲ್ ಟು 0. ಓಕೆ, ಇವೆರಡರಲ್ಲಿ ಏನ್ ಕಾಮನ್ ಇದ್ರಿ, ಎಕ್ಸ್ ತೆಗೆನ. ಸೊ ಇಲ್ಲಿ ಏನಾಗತ್ರಿ, ಎಕ್ಸ್ ಬರ್ತೈತಿ, ಒಂದ್ ಎಕ್ಸ್ ಹೊರಗಡೆ ಹೋದ್ರೆ ಇಲ್ಲಿ ಎಕ್ಸ್ ಉಳಿತೈತಿ, ಇಲ್ಲಿ ಎಕ್ಸ್ ಹೊರಗೆ ಹೋಯ್ತು ಅಂದ್ರೆ ಇಲ್ಲಿ ಏನ್ ಉಳಿತೈತ್ರಿ 14. ನಂತರ -13 ಕಾಮನ್ ತೆಗೆದ್ವಿ ಅಂತಂದ್ರೆ ಇಲ್ಲಿ ಏನ್ ಬರ್ತೈತಿ, ಎಕ್ಸ್ ಬರ್ತೈತಿ. 13 ಎದರಿಂದ ಗುಣಿಸಿದ್ರೆ 182 ಬರ್ತೈತಿ, 14ಲಿಂದ ಪ್ಲಸ್ ಬರ್ಬೇಕಂದ್ರೆ ಮೈನಸ್, ಇಲ್ಲಿ ಮೈನಸ್ ಐತಂದ್ರೆ ಒಳಗಡೆ ಏನ್ ಬರ್ಬೇಕಂದ್ರೆ ಮೈನಸ್ ಬರಬೇಕು. ಇಲ್ಲಿ ಎಕ್ಸ್ -14 ಬರ್ತೈತಿ ಅಂದ್ರೆ ಇಲ್ಲೂ ಎಕ್ಸ್ -14 ಬರ್ತೈತಿ. ಓಕೆ, ಸೊ ಇವೆರಡರಿಗೂ ಏನ್ ಕಾಮನ್ ತೆಗಿಬಹುದ್ರಿ, ಎಕ್ಸ್ -14 ಕಾಮನ್ ತೆಗಿಬಹುದು. ಇಲ್ಲಿ ಏನ್ ಉಳಿತೈತ್ರಿ, ಎಕ್ಸ್ ಉಳಿತೈತಿ, ಇಲ್ಲಿ -13 ಬರ್ತೈತಿ ಈಸ್ ಈಕ್ವಲ್ ಟು 0. ಇವೆರಡು ಗುಣಾಕಾರ ಮಾಡಿದ್ರೆ 0 ಬರುತ್ತೆ. ಹಂಗಂದ್ರೆ ಇದು 0 ಆಗಿರ್ಬೇಕು ಅಥವಾ ಏನಾಗಿರ್ಬೇಕ್ರಿ, ಇದು 0 ಆಗಿರ್ಬೇಕು. ಎಕ್ಸ್ ಬಲ್ಗಡೆ ಹೋದ್ರೆ 14, ಇದು 13 ಬಲ್ಗಡೆ ಹೋದ್ರೆ ಏನ್ರಿ -13 ಬಲ್ಗಡೆ ಹೋದ್ರೆ +13 ಆಕೈತಿ. ಏನಂದ್ರಿ, ಎರಡು ಸಂಖ್ಯೆಗಳಂದ್ರೆ ಧನಾತ್ಮಕ ಸಂಖ್ಯೆಗಳು ಋಣಾತ್ಮಕ ಸಂಖ್ಯೆಗಳು ಅಂತ ಏನು ಹೇಳಿಲ್ಲ. ಅವ್ರು ಹೇಳಿದ್ರು ಸಹಿತ ನಮ್ಗೆ ಬರುವಂತ ಎರಡು ಸಂಖ್ಯೆಗಳು ಏನಂದ್ರೆ 14 ಆಗ್ಯಾವ್ರಿ. ಓಕೆ, ರೈಟ್. ಇಲ್ಲಿ ಒಂದು ಸಂಖ್ಯೆ 14 ಆಗಿತ್ತಪ್ಪ ಅಂತಂದ್ರೆ, ಓಕೆ, ಇನ್ನೊಂದು ಸಂಖ್ಯೆ ಏನಾಗತ್ರಿ, ಇನ್ನೊಂದು ಸಂಖ್ಯೆ ಏನಾಗತ್ರಿ, ಒಂದ್ ವೇಳೆ ಇದು 14 ಆಗಿತ್ತಂದ್ರೆ 27ರೊಳಗೆ 14 ಹೋಯ್ತು ಅಂತಂತಂದ್ರೆ ಏನಾಗತ್ರಿ, 13 ಆಗುತ್ತೆ. ಒಂದನೇ ಸಂಖ್ಯೆ 14 ಆಗಿತ್ತಂದ್ರೆ ಎರಡನೇ ಸಂಖ್ಯೆ 13 ಆಗುತ್ತೆ. ಅಥವಾ ಒಂದನೇ ಸಂಖ್ಯೆ 13 ಆಗಿತ್ತಂದ್ರೆ ಎರಡನೇ ಸಂಖ್ಯೆ ಏನಾಗತ್ರಿ, 14 ಆಗುತ್ತೆ. ಅವು ಎರಡು ಸಂಖ್ಯೆಗಳು ಯಾವಪ್ಪ ಅಂತಂದ್ರೆ 13 ಮತ್ತು 14. ಅವೆರಡನ್ನು ಕೂಡಿಸಿದ್ರೆ 27 ಬರ್ತೈತಿ. ಆ ನಂತರ 13 × 14 ಮಾಡಿದ್ರೆ ಎಷ್ಟು ಬರ್ತೈತಿ ಅಂತಂದ್ರೆ 182 ಬರ್ತೈತಿ. ಸರಿನಾ, ಇವು ನಮ್ಮ 50 ಮತ್ತು 51ನೇ ಲೆಕ್ಕಗಳಾಗಿದ್ದು. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇಲ್ಲಿ ನಾವು ಸಾಲ್ವ್ ಮಾಡ್ತಿರುವಂತ ಲೆಕ್ಕಗಳನ್ನ ಡೈರೆಕ್ಟ್ ಆಗಿ ವಿಡಿಯೋ ನೋಡ್ಲಿಕ್ಕೆ ಹೋಗ್ಬೇಡ್ರಿ. ಇದಂತಲ್ಲ, ಯಾವುದೇ ಇದು ಇದ್ರೂ ಸಹಿತ ಟಾಪಿಕ್ ಅನ್ನ ನೀವು ವಿಡಿಯೋ ನೋಡ್ತೇವಿ ಅಂತಂದ್ರೆ ನೀವೇನಪ್ಪಾ ಅಂದ್ರೆ ಡೈರೆಕ್ಟ್ ಆಗಿ ವಿಡಿಯೋ ನೋಡ್ಲಿಕ್ಕೆ ಹೋಗ್ಬೇಡ್ರಿ. ಮೊದ್ಲೆಕ್ಕ ಓದಿ ಅರ್ಥ ಮಾಡ್ಕೊಂಡು ಲೆಕ್ಕ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಒಂದ್ ವೇಳೆ ಅದು ಬರ್ಲಿಲ್ಲ ಅಂತಂದ್ರೆ ವಿಡಿಯೋ ನೋಡ್ರಿ, ಅವಾಗ ನಿಮ್ಗೆ ಏನಪ್ಪಾ ಅಂತಂದ್ರೆ ಚೆನ್ನಾಗಿ ಅರ್ಥ ಆಗ್ತೈತಿ. ಡೈರೆಕ್ಟ್ ಆಗಿ ವಿಡಿಯೋ ನೋಡಿದ್ರೆ ನಮ್ಗ ಆಗಲ್ ಮಟ್ಟಿಗೆ ಉತ್ತರ ಸಿಗ್ತೈತ್ರಿ, ಆದ್ರೆ ಇದು ನಮ್ಗ ಬಾಳ ದಿವಸ ತನಕ ಏನಪ್ಪಾ ಅಂತಂದ್ರೆ ನೆನಪು ಉಳಿಯೋದಿಲ್ಲ. ಓಕೆನಾ, ರೈಟ್. ಸೊ ದಟ್ ನೆಕ್ಸ್ಟ್ ನಮ್ಮ ಮೊದಲ ಲೆಕ್ಕ ಏನದ ನೋಡ್ರಿ, 52ನೇ ಲೆಕ್ಕ. ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. ಅದರ ವಿಕರಣದ ಉದ್ದವು 13 ಸೆಂಟಿಮೀಟರ್ ಆದರೆ ಉಳಿದೆರಡು ಭಾವಗಳ ಉದ್ದಗಳನ್ನು ಕಂಡುಹಿಡಿಯಿರಿ. ಓಕೆ, ನಾವು ಇದಕ್ಕಿಂತ ಮುಂಚೆ ಲಂಬಕೋನ ತ್ರಿಕೋನದ ಮೇಲೆ ಒಂದು ಲೆಕ್ಕಗಳನ್ನ ಮಾಡಿದ್ವಿ. ಆ ಲೆಕ್ಕಕ್ಕೆ ಈ ಲೆಕ್ಕಕ್ಕೆ ಏನಪ್ಪಾ ಅಂತಂದ್ರೆ ಸ್ವಲ್ಪ ಏನಾದ್ರಿ ವ್ಯತ್ಯಾಸ ಐತಿ.
ಇಲ್ಲಿ ವಿಕರ್ಣದ ಬಗ್ಗೆನೂ ಏನಪ್ಪಾ ಅಂತಂದ್ರ ಒಂದು ಮಾತನ್ನ ಹೇಳಿದಾರೆ. ಏನೇನದ ನೋಡ್ರಿ, ಇಲ್ಲಿ ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. ಮೊದಲಕ್ಕೆ ಇದನ್ನ ನಾನು ಚಿತ್ರ ಹಾಕೋತೇನ್ರಿ, ಆ ನಂತರ ನಮಗಿದು ಸರಳ ಆಗ್ತದೆ. ಓಕೆ, ಇದು ಪಾದ, ಇದು ಎತ್ತರ, ಇದೇನಿದು ವಿಕರ್ಣ, ಇದು ಲಂಬಕೋನ. ರೈಟ್, ಒಂದು ಲಂಬಕೋನ ತ್ರಿಭುಜದ ಎತ್ತರವು ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. ಏನ್ರಿ, ಏನ್ ಹೇಳಕತ್ತಾರೆ ಅವರು? ಎತ್ತರ ಇದು ಎಕ್ಸ್ ಆಗಿರ್ಲಿ, ಇದು ಆಗಿರ್ಲಿ, ಎತ್ತರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ ಅಂತ ಹೇಳಕತ್ತಾರೆ. ಓಕೆ, ಅಂದ್ರೆ ಇದು y ಅನ್ನೋದು ಏನದ ಅಂತಂತಂದ್ರೆ ಪಾದ ಅಂದ್ರೆ ಎಕ್ಸ್ ಅದ, ಎಕ್ಸ್ ಮೈನಸ್ 7 ಆಗೈತಿ ಅಂತ ಬರೀಬಹುದು. ರೈಟ್, ಅದಾದ ನಂತರ ಏನದರಿ, ಇದಕ್ಕೆ ಹೆಸರು ಕೊಟ್ಬಿಡೋಣ ಎ ಬಿ ಸಿ. ಮುಂದೆ ಏನು ಹೇಳಕತ್ತಾರೆ ಅವರು? ಅದರ ವಿಕರ್ಣದ ಉದ್ದವು 13 ಸೆಂಟಿಮೀಟರ್ ಆದರೆ, ಇದು ವಿಕರ್ಣ ಏನದ ಅಂತಂದ್ರ 13 ಸೆಂಟಿಮೀಟರ್ ಅದ, ಆದ್ರೆ ಉಳಿದೆರಡು ಬಾಹುಗಳ ಉದ್ದಗಳನ್ನು ಕಂಡುಹಿಡಿಯಿರಿ. ಒಂದು ನಿಮಿಷ, ಈಗ ಒಂದು ಲಂಬಕೋನ ತ್ರಿಕೋನದ ಮೇಲೆ ವಿಕರ್ಣದ ಬಗ್ಗೆ ನಮಗ ಹೇಳಿದ್ರೆ ನಮಗೆ ಇದ್ರ ಬಗ್ಗೆ ಏನಾದ್ರೂ ಗೊತ್ತಾ ಅಂದ್ರೆ ಗೊತ್ತ್ರಿ. ಏನ್ರಿ, ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಏನ್ರಿ, ಒಂದು ಲಂಬಕೋನ ತ್ರಿಭುಜದೊಳಗ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ, ಬಾಹುಗಳ ವರ್ಗಗಳ ಮೊತ್ತಕ್ಕೆ ಏನಾಗಿರ್ತೈತಿ ಅಂದ್ರ ಸಮವಾಗಿರ್ತೈತಿ. ಹಂಗಂದ್ರೆ ನಾವ್ ಇಲ್ಲಿ ಏನ್ ಬರಿಬಹುದು ಅಂತಂದ್ರೆ, ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಅಥವಾ ಪ್ರಮೇಯದಿಂದ ಏನ್ ಬರಿಬೋದ್ರಿ? ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಪೈಥಾಗೋರಸ್ ಪ್ರಮೇಯ ಏನ್ ಹೇಳ್ತೈತ್ರಿ? ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ ಅಂತ ಹೇಳ್ತೈತಿ. ರೈಟ್, ಎ ಸಿ ಸ್ಕ್ವೇರ್ ಅಂದ್ರೆ ಏನ್ರಿ? 13 ಸ್ಕ್ವೇರ್. ಎ ಬಿ ಸ್ಕ್ವೇರ್ ಅಂದ್ರೆ ಏನ್ರಿ? ಎ ಬಿ ಅಂದ್ರೆ y ತಗೊಂಡಿದೀವಿ, ಪ್ಲಸ್ ಬಿ ಸಿ ಅಂದ್ರೆ ಏನ್ ತಗೊಂಡಿದ್ದೀವ್ರಿ? ಎಕ್ಸ್ ಅಂತ ತಗೊಂಡಿದೀವಿ. ಓಕೆ, ರೈಟ್, ಇದು ಒಂದನೇ ಸಮೀಕರಣ ಆಗಿರ್ಲಿ, ಇದು ಎರಡನೇ ಸಮೀಕರಣ ಆಗಿರ್ಲಿ. ಹಂಗೆ ಗೊತ್ತಾಗುತ್ತೆ ಇದು ಒಂದು ಇದು ಎರಡು ಅಂತಂದೇಳಿ. ಯಾಕಂದ್ರೆ ನಮಗ ಇದನ್ನ ಮುಂದೆ ಏನು ಸಾಲ್ವ್ ಮಾಡ್ಲಿಕ್ಕೆ ಬರಲ್ಲ, ಇದನ್ನ ಮುಂದೆ ಏನು ಸಾಲ್ವ್ ಮಾಡ್ಲಿಕ್ಕೆ ಬರಲ್ಲ. ಅಲ್ಲಿ ಎರಡು ನಮಗ ಏನಂತಂದ್ರೆ ಚರಾಕ್ಷರಗಳದಾವ್ರಿ, ಅದ್ರ ಸಂಬಂಧ ಇದನ್ನ ಒಂದನೇ ಸಮೀಕರಣ, ಇದನ್ನ ಎರಡನೇ ಸಮೀಕರಣ ಅಂತ ಕರೆಯಾಕತ್ತೀವಿ. ಈಗ ಇಲ್ಲಿ y ಬೆಲೆ ಗೊತ್ತೈತಿ, ಆ y ಬೆಲೆಯನ್ನ ಎರಡನೇ ಸಮೀಕರಣದೊಳಗ ಹಾಕುನಂತ್ರಿ y ಹೋಗ್ಬಿಡ್ತೈತಿ, ಎಕ್ಸ್ ಅಷ್ಟ ನಮ್ಗ ಉಳಿತೈತಿ. ಏನ್ರಿ, ಸಮೀಕರಣ 1 ಮತ್ತು 2ರಿಂದ, ಸಮೀಕರಣ 1 ಮತ್ತು 2ರಿಂದ ಏನಾಗುತ್ತೆ ಅಂತಂದ್ರೆ 13 ಸ್ಕ್ವೇರ್ ಇಸ್ ಈಕ್ವಲ್ ಟು y ಸ್ಕ್ವೇರ್ ಅಂದ್ರೆ ಏನ್ರಿ? y ದಲ್ಲಿ ಎಕ್ಸ್ ಮೈನಸ್ 7 ಹಾಕ್ತೇವಿ, ಪ್ಲಸ್ ಇಲ್ಲಿ ಎಕ್ಸ್ ಸ್ಕ್ವೇರಿಗೆ ಎಕ್ಸ್ ಸ್ಕ್ವೇರ್ ಅನ್ನ ಬರಿತೀವಿ. 13 ಸ್ಕ್ವೇರ್ ಅಂದ್ರೆ 169. ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ ಆಗೈತ್ರಿ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ 2ab, 2 ಇಂಟು ಎಕ್ಸ್ ಇಂಟು 7, 2 14 ಇಂಟು ಎಕ್ಸ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ 7 ಸ್ಕ್ವೇರ್ 49 ಪ್ಲಸ್ ಎಕ್ಸ್ ಸ್ಕ್ವೇರ್. ಎಕ್ಸ್ ಇದನ್ನ ಮುಂದೆ ಸಾಲ್ವ್ ಮಾಡೋದಾಯ್ತು ಅಂತಂದ್ರೆ ಇಲ್ಲಿ 169 ಬಲಗಡೆ ಕಳಿಸ್ಬಿಡೋಣ. ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ 2 ಎಕ್ಸ್ ಸ್ಕ್ವೇರ್ ಮೈನಸ್ 14 ಎಕ್ಸ್ ಪ್ಲಸ್ 49, ಇದು ಬಲಗಡೆ ಬಂದ್ರೆ ಮೈನಸ್ 169. ಈ 0 ಬಲಗಡೆ ಬರ್ಕೊಂಡ್ಬಿಡೋಣಂತ್ರಿ. ಏನಾಗುತ್ತೆ? ಇದು 2 ಎಕ್ಸ್ ಸ್ಕ್ವೇರ್ ಮೈನಸ್ 14 ಎಕ್ಸ್ 49 ಮೈನಸ್ 169. 169 ಒಳಗ 49 ಕಳೆಯೋಣ. 9 ಒಳಗೆ 9 ಹೋದ್ರೆ 0 ಬರ್ತೈತಿ. 160 ಒಳಗೆ 40 ಹೋದ್ರೆ 120. ಹಿಂದ ಚಿಹ್ನೆ ಮೈನಸ್ ಇರೋದಕ್ಕ ಮೈನಸ್ 120 ಇಸ್ ಈಕ್ವಲ್ ಟು 0. ಇದನ್ನ ಎಡಗಡೆ ತಗೊಂಬಂದಿಲ್ರಿ, ಅದು ಎಲ್ಲೈತೆ ಎಲ್ಲ ಬರ್ಕೊಂಡು ಇಸ್ ಈಕ್ವಲ್ ಟು 0ನ ಬಲಗಡೆ ತಗೊಂಡು ಹೋಗಿದ್ದೀವಿ. ಸರಿನಾ? ರೈಟ್, ಈಗ ಇವೆಲ್ಲ ಸಂಖ್ಯೆಗಳು ದೊಡ್ಡದಾವು, ಸಣ್ಣ ಮಾಡ್ಲಿಕ್ಕೆ ಬರ್ತದ ಅಂದ್ರೆ ಬರ್ತೈತಿ. ಯಾಕಂದ್ರೆ ಇವೆಲ್ಲ 2ರಿಂದ ಭಾಗ ಹೋಗ್ತಾವು, 2ರಿಂದ ಭಾಗಿಸೋಣಂತ. 2ರಿಂದ ಭಾಗಿಸಿದ್ರೆ ಏನಾಗತ್ರಿ? ಎಕ್ಸ್ ಸ್ಕ್ವೇರ್ ಆಗ್ತತಿ ಮೈನಸ್ 7x ಮೈನಸ್ 2 6 12 ಮುಂದೊಂದು 0 ಇಸ್ ಈಕ್ವಲ್ ಟು 0. ಓಕೆ, ರೈಟ್. ಸೊ ಏನ್ ಮಾಡ್ಬೇಕ್ರಿ? ಇದರ ಸಹಗುಣಕ ಇದಕ್ಕೆ ಗುಣಿಸ್ತೀವಿ. 1 ಇಂಟು ಮೈನಸ್ 60 ಮಾಡಿದ್ರೆ ಮೈನಸ್ 60 ಬರ್ತೈತಿ. ಗುಣಿಸಿದ್ರ ಮೈನಸ್ 60 ಬರಬೇಕು, ಕೂಡಿಸಿದ್ರ ಅಥವಾ ಕಳೆದ್ರೆ ಏನ್ ಬರಬೇಕು ಅಂತಂದ್ರೆ 7 ಬರಬೇಕು. ಅಂತ ಸಂಖ್ಯೆಗಳು ಯಾವುವು? 10 6 60 ಬರಲ್ಲ. 12 5 60, 12 5 ಹೋದ್ರೆ ಏನ್ ಬರ್ತ್ರಿ? 7 ಬರ್ತೈತಿ. ಹಂಗಂದ್ರೆ ನಾವ್ ಇದನ್ನ ಏನ್ ಮಾಡ್ಬೋದು ಅಂತಂದ್ರ 12 ಮತ್ತೆ 7 ಅಂತಂದೇಳಿ ಬರ್ಕೋಬಹುದು. ಉತ್ತರ ಇದು -7 ಬರ್ಬೇಕ್ರಿ. ಇಲ್ಲಿ
ಓಕೆ -7 ಬರ್ಬೇಕಂದ್ರೆ ಏನ್ ಮಾಡ್ಬೇಕು, ದೊಡ್ಡ ಸಂಖ್ಯೆಯಿಂದ ಮೈನಸ್ ಆಗ್ತೀವಿ. ಇವೆರಡು ಗುಣಿಸಿದ್ರೆ -60, -12 + 7 ಮಾಡಿದ್ರೆ -7 ಬರ್ತೈತಿ. ಯಾಕ್ರಿ ಅವಸರ ಮಾಡಬಾರ್ದ್ರಿ, ತಪ್ಪಾಗ್ತಾವು. 7 ಅಲ್ಲ 5 ಬರೀಬೇಕು. 12 × 5 = 60. ನಂತರ x² ಏನ್ರಿ, -12x + 5x - 60 = 0. ಸರ್ ನಾವು 5x ಮೊದಲಿಗೆ ಬರ್ದು 12x ಆನಂತರ ಬರ್ತೀವ್ರಿ, ಬರೀರಿ, ತೊಂದರೆ ಇಲ್ಲ, ಉತ್ತರ ಸೇಮ್ ಬರ್ತೈತಿ. ಓಕೆ ರೈಟ್. ಇವೆರಡರೊಳಗೆ ಕಾಮನ್ ತೆಗಿಬೋದ್ರಿ, x ಕಾಮನ್ ತೆಗಿಬಹುದು. ಇಲ್ಲಿ ಏನ್ ಬರ್ತೈತಿ, x ಒಂದು x ಹೊರಗೆ ಹೋಯ್ತು ಅಂದ್ರೆ ಇನ್ನೊಂದು x ಒಳಗೆ ಬರುತ್ತೆ. 12x x ಹೊರಗಡೆ ಹೋದ್ರೆ 12 ಇಲ್ಲಿ ಬರ್ತದ, 12. ಹಾ, ನಂತರ ಇವೆರಡರೊಳಗೆ ಕಾಮನ್ ಏನ್ ತೆಗಿತೀರಿ, 5ನ್ನ ಕಾಮನ್ ತೆಗಿಯೋಣ. ಸೊ ಇಲ್ಲಿ ಏನ್ ಬರ್ತೈತಿ ಅಂದ್ರೆ x ಬರ್ತೈತಿ, ಇಲ್ಲಿ -12. 12 × 5 = 60. ಒಂದ್ಸರಿ ಚೆಕ್ ಮಾಡಿ ನೋಡ್ರಿ. 5 × x 5x 5 12 60 ಪ್ಲಸ್ ಇಂಟು ಮೈನಸ್ ಬರ್ತೈತಿ. ಓಕೆ, ಎರಡರೊಳಗೆ ಕಾಮನ್ ಏನ್ರಿ, x - 12 ಕಾಮನ್. ಇಲ್ಲಿ ಏನು ಉಳಿತೈತಿ, x - 12 ಹೋದ್ರೆ ಇಲ್ಲಿ x ಉಳಿತೈತಿ, ಇಲ್ಲಿ ಏನು ಉಳಿತೈತಿ, 5 ಉಳಿತೈತಿ. = 0. ಎರಡು ಗುಣಾಕಾರ ಮಾಡಿದ್ರೆ 0 ಬರ್ತೈತಿ. ಹಂಗಂದ್ರೆ ಇದು 0 ಆಗಿರ್ಬೋದು ಅಥವಾ ಇದು 0 ಆಗಿರ್ಬೋದು. ಓಕೆ, x - 12 = 0. 12 ಬಲಗಡೆ ಹೋದ್ರೆ ಏನಾಗುತ್ತೆ, +12 ಆಗುತ್ತೆ. ಇದು 5 ಬಲಗಡೆ ಹೋದ್ರೆ ಏನಾಗುತ್ತೆ, -5 ಆಗುತ್ತೆ. ನಮಗ ಒಂದು ತ್ರಿಭುಜದ ಏನ್ರಿ ಬಾಹುಗಳನ್ನ ಹೇಳಾಕತ್ತೀವಿ, ಮೈನಸ್ನಾಗ ಹೇಳುದಿಲ್ಲ, ಹೇಳಿದ್ರೆ ಪ್ಲಸ್ನಾಗ ಹೇಳ್ತೀವಿ. ಇದು ಮೈನಸ್ನಾಗ ಹೇಳೋದಕ್ಕೆ ಇದು ತಪ್ಪಾಗ್ತೈತಿ. ಈ ಒಂದು ಉತ್ತರ ಏನಾಗಿರ್ತೈತಿ ಅಂತಂದ್ರೆ ಸರಿಯಾಗಿರ್ತೈತಿ. x ಅಂದ್ರೆ ಏನ್ರಿ, ಪಾದ. ಹಾಗಾದ್ರೆ ಆ ತ್ರಿಭುಜದ ಪಾದ ಎಷ್ಟಾಗಿರ್ತೈತಿ ಅಂತಂದ್ರ 12 ಸೆಂಟಿಮೀಟರ್ ಆಗಿರ್ತೈತಿ. ಮತ್ತ ಅವ್ರು ಏನ್ ಹೇಳಾಕತ್ತಾರ್ರಿ, ಎತ್ತರ ಹೇಳಾಕತ್ತಾರ. ಎತ್ತರ ಏನಾಗಿರ್ತೈತಿ ಅಂತಂದ್ರ x 12 ಅದ, x 12 ಅದ. ಇಲ್ಲಿ 12 ಹಾಕಿದ್ರೆ 12 7 ಹೋದ್ರೆ ಎಷ್ಟು ರೀ, 5 ಸೆಂಟಿಮೀಟರ್ ಆಗಿರುತ್ತೆ. ಈಗ ಈ ಕೊಟ್ಟಿರುವಂತಹ ಒಂದು ಬೆಲೆಗಳಿಗೆ ವಾಕ್ಯಗಳಿಗೆ ನಾವು ನೋಡಿದ್ವಿ ಅಂತಂದ್ರೆ, ಕಂಡೀಷನಿಂಗ್ ನಾವು ನೋಡಿದ್ವಿ ಅಂತಂದ್ರ ಅದರ ಎತ್ತರ ಏನಾಗೈತಿ ಅಂತಂದ್ರ ಉಲ್ಟಾ ಅಂತನ್ರಿ. ಒಂದ್ ಸೆಕೆಂಡ್, ಏನ್ ತಪ್ಪು ಮಾಡಿದ್ವಿ ನಾವು. ಹಾ, ಅದ್ರ ಎತ್ತರ ಪಾದಕ್ಕೆನ ಏನಪ್ಪಾ ಅಂತಂದ್ರೆ 7 ಸೆಂಟಿಮೀಟರ್ ಏನದ್ರಿ, ಕಡಿಮೆ ಅದ. ಆ ನಂತರ ಅದೊಂದಾಯ್ತು. ಇಲ್ಲಿ ನಾವು ಇಲ್ಲಿ ನಾವು ಈ ಪೈಥಾಗೋರಸ್ ಥಿಯರಂ ಪ್ರಕಾರ ಇಲ್ಲಿ 12 ಹಾಕಿದ್ರ, ಇಲ್ಲಿ 5 ಹಾಕಿದ್ರ 12 ಸ್ಕ್ವೇರ್ ಅಂದ್ರೆ 144, 5 ಸ್ಕ್ವೇರ್ ಅಂದ್ರೆ 25, 144 + 25 ಅಂದ್ರೆ 169, ಅದು 13 ಸ್ಕ್ವೇರ್ಗೆ ಈಕ್ವಲ್ ಐತಿ. ರೈಟ್. ಸೊ ದಟ್ ನಮ್ಮ ಲೆಕ್ಕ ಇದು ಮುಗೀತು. ನೆಕ್ಸ್ಟ್ 53ನೇ ಲೆಕ್ಕ. ರೈಟ್. ಸೊ 53ನೇ ಲೆಕ್ಕ ನೋಡ್ರಿ ಏನದ. ಒಬ್ಬ ವಿದ್ಯಾರ್ಥಿಯು ₹60ಕ್ಕೆ ಕೆಲವು ಪುಸ್ತಕಗಳನ್ನು ಕೊಳ್ಳುತ್ತಾನೆ. ಅವನು ಇದೇ ಹಣಕ್ಕೆ 5 ಪುಸ್ತಕಗಳನ್ನು ಹೆಚ್ಚಾಗಿ ಕೊಂಡಿದ್ದರೆ ಪ್ರತಿಯೊಂದು ಪುಸ್ತಕದ ಬೆಲೆಯು ₹1 ಕಡಿಮೆ ಆಗುತ್ತಿತ್ತು. ಹಾಗಾದರೆ ಅವನು ಕೊಂಡ ಪುಸ್ತಕಗಳನ್ನು ಕಂಡು ಹಿಡಿಯಿರಿ. ಓಕೆ, ಈ ಲೆಕ್ಕನ ಸ್ವಲ್ಪ ನಾನು ಸಮಾಧಾನದಿಂದ ಸ್ಟಾರ್ಟಿಂಗ್ ಸಾವಕಾಶ ಮಾಡ್ತೇನ್ರಿ, ಆನಂತರ ಫಾಸ್ಟ್ ಆಗಿ ನೋಡೋಣ ಅಂತ. ಮೊದಲಿಗೆ ಇದು ನಮ್ಗೆ ಚೆನ್ನಾಗಿ ಅರ್ಥ ಆಗ್ಲಿ. ಇಲ್ಲಿ ಏನದ್ರಿ, ಒಬ್ಬ ವಿದ್ಯಾರ್ಥಿ ಏನ್ ಮಾಡಕತ್ತಾರ ಅಂದ್ರ 60ಕ್ಕೆ ಕೆಲವು ಪುಸ್ತಕಗಳನ್ನು ಕೊಳ್ಳಾಕತ್ತಾರ. ಎಷ್ಟು ಪುಸ್ತಕ ಕೊಳ್ಳಾಕತ್ತಾರ್ರಿ, ಕೆಲವು, ಗೊತ್ತಿಲ್ಲ ಅಂದ್ರೆ ನಮ್ಗೆ ಹಿಂಟ್ ಕೊಡಾಕತ್ತೈತಿ. ಪುಸ್ತಕಗಳು ಎಷ್ಟಿರ್ಲಿ ಅಂತಂದ್ರ x ಆಗಿರ್ಲಿ. ಆನಂತರ ಇನ್ನೊಂದು ಏನಪ್ಪಾ ಅಂತಂದ್ರೆ ಲಾಸ್ಟಿಗೆ ಕೇಳಿದ್ದು ಅದೇ ಅವರು ಏನ್ರಿ, ಹಾಗಾದ್ರೆ ಅವನು ಕೊಂಡ ಪುಸ್ತಕಗಳ ಸಂಖ್ಯೆ ಎಷ್ಟು ಅಂತಂದೇಳಿ. ಇದು ನಮ್ಗೆ ಏನ್ ಮಾಡ್ತೈತಿ ಅಂತಂದ್ರ ಯಾವ ಒಂದು ಬೆಲೆಯನ್ನು x ತಗೋಬೇಕು ಅನ್ನೋದನ್ನ ಹೇಳ್ತೈತಿ. ಪುಸ್ತಕಗಳ ಸಂಖ್ಯೆ x ಆಗಿರ್ಲಿ. ಪುಸ್ತಕಗಳು ಎಷ್ಟು ತಗೊಂಡಾರ ಅಂತಂದ್ರೆ x ತಗೊಂಡಿದ್ದಾನ ಅಂತ ಹೇಳಕತ್ತಾರ್ರಿ. ಮತ್ತ ಅದಲ್ದ ಅವ್ರು ಮುಂದುವರೆದು ಏನ್ ಹೇಳಕತ್ತಾರಪ್ಪ ಅಂತಂದ್ರೆ, ಅವನು ಇದೇ ಹಣಕ್ಕೆ 5 ಪುಸ್ತಕಗಳನ್ನ ಹೆಚ್ಚಾಗಿ ಕೊಂಡಿದ್ದಾರೆ. ಒಂದ್ ವೇಳೆ ಅಕಸ್ಮಾತ್ ಒಂದೇನ್ರಿ 4 ಪುಸ್ತಕ ತಗೊಂಡ ಬದ್ಲಿ ಏನಪ್ಪಾ ಅಂತಂದ್ರ ಅಷ್ಟ ರೊಕ್ಕಕ್ಕೂ 9 ಪುಸ್ತಕ 5 ಹೆಚ್ಚಿಗೆ ತಗೊಳಕತ್ತಾನ ಅಂತಂದ್ರ, ಒಂದು 10 ತಗೊಂಡಿದ್ದ ಅಂದ್ರೆ 15, 3 ತಗೊಂಡಿದ್ರೆ 8, 5 ಏನಪ್ಪಾ ಅಂತಂದ್ರೆ ಹೆಚ್ಚಿಗೆ ಪುಸ್ತಕಗಳನ್ನ ತಗೊಂಡಿದ್ರೆ ಅದರ ಬೆಲೆ ಏನಪ್ಪಾ ಅಂತಂದ್ರ ಪ್ರತಿಯೊಂದು ಪುಸ್ತಕದ ಬೆಲೆ ₹1 ಕಡಿಮೆ ಆಗ್ತಿತ್ತು ಅಂತ ಹೇಳಕತ್ತಾರ. ಏನ್ ಹೇಳಕತ್ತಾರ್ರಿ, ಪ್ರತಿ ಪುಸ್ತಕದ ಬೆಲೆ ₹1 ಕಡಿಮೆ ಆಗ್ತಿತ್ತು ಅಂತ ಹೇಳಕತ್ತಾರ. ಅಂದ್ರೆ ನಾವಿಲ್ಲಿ ಕಂಡುಹಿಡಿಬೇಕಾಗಿದ್ದು ಏನಂದ್ರ ಒಂದು ಪುಸ್ತಕಕ್ಕೆ ಎಷ್ಟೆಷ್ಟು ಕೊಟ್ಟಾನ ಅಂತ ನಾವಿಲ್ಲಿ ಅದನ್ನ ವಿಚಾರ ಮಾಡ್ಬೇಕು. ರೈಟ್. ಓಕೆ, ಎಲ್ಲ ಪುಸ್ತಕಗಳ ಬೆಲೆ, ಎಲ್ಲಾ ಪುಸ್ತಕಕ್ಕೆ ಎಷ್ಟು ಕೊಟ್ಟಾನ್ರಿ ಅವ ₹60 ಕೊಟ್ಟಾನ. ಓಕೆನಾ. ಪ್ರತಿ ಪುಸ್ತಕದ ಬೆಲೆ
ಓಕೆ, ಎಕ್ಸ್ ಪುಸ್ತಕಕ್ಕೆ 60 ರೂಪಾಯಿ ಆತಂದ್ರ ಒಂದು ಪುಸ್ತಕಕ್ಕೆ ಎಷ್ಟು ಬರ್ತೈತಿ ಅಂತಂದ್ರ 60 ಬಾಗ್ಲೆ ಎಕ್ಸ್ ರೂಪಾಯಿ ಬರ್ತೈತಿ. ಸರಿನಾ? ಈಗ ನಾವು ಒಂದ್ ವೇಳೆ 5 ಚಾಕ್ಲೇಟಿಗೆ 10 ರೂಪಾಯಿ ಅಂತಂದ್ರೆ ಒಂದ್ ಚಾಕ್ಲೇಟಿಗೆ ಎಷ್ಟಂದ್ರೆ ಏನ್ ಮಾಡ್ತೀವಿ? 10 ಬಾಗ್ಲೆ 5 ಮಾಡ್ತೀವಿ. ಇದು ಅದೇ ರೀತಿ ಎಕ್ಸ್ ಪುಸ್ತಕಕ್ಕೆ 60 ರೂಪಾಯಿ ಅಂತಂದ್ರೆ ಒಂದು ಪುಸ್ತಕಕ್ಕೆ ಎಷ್ಟಪ್ಪ ಅಂತಂದ್ರೆ 60 ಬಾಗ್ಲೆ ಎಕ್ಸ್ ರೂಪಾಯಿ ಆಗಿರ್ತೈತಿ. ಒಂದ್ ವೇಳೆ 5 ಪುಸ್ತಕ ಹೆಚ್ಚಿಗೆ ತಗೊಂಡಿದ್ದ ಎಷ್ಟು ರೊಕ್ಕಕ್ಕ? ಅಷ್ಟೇ ರೊಕ್ಕಕ್ಕ ಏನ್ರಿ? 5 ಪುಸ್ತಕ ಹೆಚ್ಚಾಗಿ ತೆಗೆದುಕೊಂಡಾಗ ಪ್ರತಿ ಪುಸ್ತಕದ ಬೆಲೆ ಓಕೆ. 5 ಪುಸ್ತಕ ಹೆಚ್ಚಿಗೆ ತಗೊಂಡಿದ್ದ ಅಂದ್ರೆ ಎಷ್ಟಾಗಿರ್ತೈತ್ರಿ? ಮೊದಲಕ್ಕೆ ಎಷ್ಟು ತಗೊಂಡಾನ? ಎಕ್ಸ್ ತಗೊಂಡಾನ. 5 ಪುಸ್ತಕ ಹೆಚ್ಚಿಗೆ ಅಂದ್ರೆ ಏನಾಗತ್ರಿ? ಎಕ್ಸ್ ಪ್ಲಸ್ 5 ಆಗತ್ತ. ರೊಕ್ಕ ಎಷ್ಟದ? 60 ರೂಪಾಯಿ ಏನದ. ಈಗ ಎಕ್ಸ್ ಪ್ಲಸ್ 5 ರೂಪಾಯಿ, 5 ಪುಸ್ತಕಕ್ಕೆ 60 ರೂಪಾಯಿ ಆದ್ರ ಒಂದು ಪುಸ್ತಕಕ್ಕೆ ಎಷ್ಟು ಅಂತಂದ್ರೆ ನೋಡಿದ್ವಿ ಅಂತಂದ್ರೆ ಏನಾಗತ್ರಿ? ಎಕ್ಸ್ 60 ಬಾಗ್ಲೆ ಎಕ್ಸ್ ಪ್ಲಸ್ 5. ಇದು ಅರ್ಥ ಆಯ್ತಾ ನಮ್ಗೆ? ಸರಿ, ಈಗ ಇದ್ರೊಳಗೆ ರೇಟ್ ಯಾವ್ದು ಕಡಿಮೆ ಐತ್ರಿ? ಯಾವ್ದು ಕಡಿಮೆ ಐತಂದ್ರ ಒಂದು ಪುಸ್ತಕದ ಬೆಲೆ ಇದು ಕಡಿಮೆ ಇರ್ತೈತಿ, ಇದು ಹೆಚ್ಚಿಗೆ ಇರ್ತೈತಿ. ಯಾಕ್ರಿ? ಛೇದ ಹೆಚ್ಚಿಗೆ ಆತಂತಂದ್ರ ಅದ್ರ ಬೆಲೆ ಕಡಿಮೆ ಆಗ್ತೈತಿ. ಓಕೆನಾ? ಸೊ ಇವೆರಡರ ವ್ಯತ್ಯಾಸ ಎಷ್ಟೈತಿ ಅಂತಂತಂದ್ರ 1 ರೂಪಾಯಿ ಐತಿ ಅಂತ ಹೇಳಕತ್ತಾರ. ಯಾಕ್ರಿ? ಇಷ್ಟು ತಗೊಳ್ಳೋ ಬದ್ಲಿ ಇಷ್ಟು ತಗೊಂಡಿದ್ದ ಅಂತಂದ್ರ ಪ್ರತಿ ಪುಸ್ತಕದ ಬೆಲೆ 1 ರೂಪಾಯಿ ಕಡಿಮೆ ಆಗ್ತಿತ್ತು ಅಂತ ಹೇಳಕತ್ತಾರ್ರಿ. ಹೌದಾ? ಹಂಗಂದ್ರೆ ಇದ್ರದ್ದು ಇಲ್ಲಿ ಇದ್ದಾಗ ಪ್ರತಿ ಪುಸ್ತಕದ ಬೆಲೆ ಮೈನಸ್ ಇಲ್ಲಿರುವಂತಹ ಪ್ರತಿ ಪುಸ್ತಕದ ಬೆಲೆ, ಇವೆರಡನ್ನು ಮೈನಸ್ ಮಾಡಿದ್ರೆ 1 ರೂಪಾಯಿ ಕಡಿಮೆ ಆಗತೈತಿ. ಇದ್ರ ಇಷ್ಟು ಎಕ್ಸ್ ಎಕ್ಸ್ ಪುಸ್ತಕ ತಗೊಳ್ಳೋ ಬದ್ಲಿ ಎಕ್ಸ್ ಪ್ಲಸ್ 5 ಪುಸ್ತಕ ತಗೊಂಡಿದ್ದ ಅಂತಂದ್ರ ಒಂದು ಪುಸ್ತಕಕ್ಕ 1 ರೂಪಾಯಿ ಕಡಿಮೆ ಆಗ್ತಿತ್ತು ಅಂತ ಹೇಳಾಕತ್ತಾರ. ಸರಿನಾ? ರೈಟ್. ಇದ್ರದ್ದು ಏನಪ್ಪಾ ಅಂತಂದ್ರ ಲಸ ತೆಗಿರಿ, ಏನಾಗುತ್ತೆ? ಇದು ಎಕ್ಸ್ ಇಂಟು ಎಕ್ಸ್ ಪ್ಲಸ್ 5 ಆಗ್ತೈತಿ. ಇಲ್ಲಿ ಇದಕ್ಕೆ ಎಷ್ಟರಲ್ಲಿ ಗುಣಿಸ್ಬೇಕಂದ್ರ ಎಕ್ಸ್ ಪ್ಲಸ್ 5ರಿಂದ ಗುಣಿಸಿದ್ರೆ ನಮ್ಗೆ ಈ ಬೆಲೆ ಬರ್ತೈತಿ. ಎಕ್ಸ್ ಪ್ಲಸ್ 5ಕ್ಕೆ ಎಷ್ಟರಿಂದ ಗುಣಿಸಿದ್ರೆ ಈ ಬೆಲೆ ಬರುತ್ತೆ ಅಂತಂದ್ರೆ ಎಕ್ಸ್ ಲಿಂದ ಗುಣಿಸಿದ್ರೆ ಬರ್ತೈತಿ. ಅಂದ್ರೆ ಇದೇನಾಯ್ತು ಅಂತಂದ್ರೆ ಎಕ್ಸ್ ಗುಂಡ್ಲೆ 60 ಗುಂಡ್ಲೆ ಎಕ್ಸ್ ಪ್ಲಸ್ 5 ಮೈನಸ್ 60 ಇಂಟು ಎಕ್ಸ್, 60 ಎಕ್ಸ್ ಇಸ್ ಈಕ್ವಲ್ ಟು 1. ಓಕೆನಾ? ಇದನ್ನ ಬಲಗಡೆ ತಗೊಂಡು ಹೋಗೋಣ, ಇದನ್ನ ಈ ಕಡೆ ಗುಣಿಸೋಣ. 60 ಇಂಟು ಎಕ್ಸ್ ಅಂದ್ರೆ 60 ಎಕ್ಸ್ ಪ್ಲಸ್ 6 300 ಮೈನಸ್ 60 ಎಕ್ಸ್. ಇದು ಬಲಗಡೆ ಹೋದ್ರೆ ಇದು ಡಿವೈಡೆಡ್ ಬೈ ಈ ಕಡೆ ಹೋದ್ರೆ ಇಂಟು ಆಗ್ತತಿ, ಇಂಟು ಎಕ್ಸ್ ಪ್ಲಸ್ 5 ಆಗ್ತದೆ. ಸರಿನಾ? 60 ಎಕ್ಸ್ ಪ್ಲಸ್ 60 ಎಕ್ಸ್ ಮೈನಸ್ 60 ಎಕ್ಸ್, ಇದು ಈ ಕಡೆ ಕ್ಯಾನ್ಸಲ್ ಆಗ್ತೈತಿ. ಓಕೆ, ಈ 300 ಬಲಗಡೆ ತಗೊಂಡು ಹೋಗೋಣ, ಅಂದ್ರೆ ಇಲ್ಲಿ ಏನು ಉಳಿತೈತಿ? 0 ಉಳಿತೈತಿ. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಇಂಟು ಎಕ್ಸ್ 5x. 300 ಬಲಗಡೆ ಹೋದ್ರೆ ಮೈನಸ್ 300. ಸ್ವಲ್ಪ ಬದಲಾವಣೆ ಮಾಡೋಣ. ಈ 0ಯನ್ನ ಏನ್ ಮಾಡೋಣ ಅಂತಂದ್ರೆ ಇಲ್ಲಿ ಬಲಗಡೆ ಹಚ್ಕೊಳ್ಳೋಣ. ಆಗ್ಬೋದಾ? ರೈಟ್. ಈಗ ಇಲ್ಲೇನು ಇಲ್ಲ ಅಂದ್ರೆ ಏನಿರ್ತೈತ್ರಿ? 1 ಇರ್ತೈತಿ. 1 ಇಂಟು ಮೈನಸ್ 300 ಮಾಡಿದ್ರೆ ಏನ್ ಬರ್ತೈತಿ ಅಂದ್ರೆ ಮೈನಸ್ 300 ಬರ್ತೈತಿ. ಗುಣಾಕಾರ ಮಾಡಿದ್ರೆ ಮೈನಸ್ 300 ಬರಬೇಕು, ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ ಏನು ಬರಬೇಕ್ರಿ? 5 ಬರಬೇಕು. ಅಂತಹ 2 ಸಂಖ್ಯೆಗಳು ಯಾವುವು? ಓಕೆ, ಡೈರೆಕ್ಟ್ ಆಗಿ ಗೊತ್ತಾಗ್ತಾವ್ರಿ. 20 ಮತ್ತು 15 ಬರ್ತಾವ. ಓಕೆ, ನನಗೆ ಗೊತ್ತಾಗ್ತದ, ನಿಮ್ಗೆ ಅದು ಗೊತ್ತಾಗಬೇಕು ಅಂತಂದ್ರೆ ನಾನೆಲ್ಲ ಸಪ್ರೇಟ್ ಆಗಿ ಅದಕ್ಕೆ ಲೆಕ್ಕ ಮಾಡ್ತೇನೆ ರೀ. ಏನ್ರಿ? ಈ 300 ಅವಿಭಾಜ್ಯ ಅಪವರ್ತನ ಕ್ರಮದಿಂದ ಭಾಗಿಸ್ತೇನೆ. 2 1 2 1 ಉಳಿತು 2 5 10 3 0, ನಂತರ 2 7 14 1 ಉಳಿತು 2 5 10, ನಂತರ 3 2 6 3 5 15, ನಂತರ 5 ಅವಸರ 5 5 25, ನಂತರ 5 1 5. ರೈಟ್. ಓಕೆ, ಸೊ ಇವೆರಡನ್ನು ಇವು 3 ಗುಣಿಸ್ರಿ. 2 4 4 3 12. ಓಕೆ, 5 5 25. 25ಕ್ಕೆ 12 ಕೂಡಿಸಿದ್ರೆ 5 ಬರ್ತೇನ್ರಿ? ಇಲ್ಲ. ಕಳೆದ್ರೆ 5 ಬರ್ತೇನ್ರಿ? ಇಲ್ಲ. ಹಂಗಂದ್ರ ಈ ಗುಂಪು ನಮಗ ಬೇಡ. ಸ್ವಲ್ಪ ಬದಲಾವಣೆ ಮಾಡೋಣ. ಏನ್ ಬದಲಾವಣೆ ಮಾಡೋಣ? ಇವೆರಡನ್ನು ಗುಣಿಸೋಣ, ಇವು 3 ಗುಣಿಸೋಣ. 5 2 10 10 2 20. ಇವೆರಡು ಗುಣಿಸಿದ್ರೆ 15. 20ಕ್ಕೆ 15 ಕೂಡಿಸಿದ್ರೆ 35 ಬರ್ತದೆ. ಬರಲ್ಲ. 20 15 ಕಳೆದ್ರೆ 5 ಬರ್ತದೆ. ಹಂಗಂದ್ರೆ ಇವ್ ನಾವು ಏನು ಹೊಡಿಬಹುದು, ಯಾವ ರೀತಿ ಹೊಡ್ಕೋಬಹುದು ಅಂದ್ರೆ 20 ಮತ್ತು 15 ಅಂತ ಹೊಡ್ಕೋಬಹುದು. ಇಲ್ಲೇನದ್ರಿ? ಪ್ಲಸ್ 5 ಅದ. ಪ್ಲಸ್ 5 ಬರಬೇಕು ಅಂದ್ರೆ ಸಣ್ಣ ಸಂಖ್ಯೆಯಿಂದ ಮೈನಸ್ ಇರಬೇಕು. ಇವೆರಡನ್ನು ಗುಣಿಸಿದ್ರೆ ಮೈನಸ್ 300 ಬರ್ತೈತಿ. 20 15 ಹೋದ್ರೆ 5 ಬರ್ತೈತಿ. ನಾವು ಮುಂದುವರಿಬಹುದು. ಓಕೆ, ರೈಟ್. ಹಂಗಂದ್ರೆ ಇದನ್ನ ಏನ್ ಬರೀತೇವೆ ಬರ್ಕೋಬಹುದು ಅಂದ್ರೆ x² ಪ್ಲಸ್ 20x ಮೈನಸ್ 15x ಮೈನಸ್ 300 =
0. ಇವೆರಡರು ಕಾಮನ್ ಏನ್ರಿ ಎಕ್ಸ್ ಕಾಮನ್ ಅಂದ್ರೆ ಇಲ್ಲಿ ಏನ್ ಬರುತ್ತೆ ಎಕ್ಸ್ ಪ್ಲಸ್ 20. ಓಕೆ ಎಕ್ಸ್ ಸ್ಕ್ವೇರ್ ಒಂದು ಎಕ್ಸ್ ವರ್ಗ ಹೋದ್ರೆ ಇಲ್ಲಿ ಒಂದು ಎಕ್ಸ್ ಉಳಿತೈತಿ, ಇಲ್ಲಿ 20 ಎಕ್ಸ್ ಒಳಗೆ ಎಕ್ಸ್ ವರ್ಗ ಹೋದ್ರೆ ಇಲ್ಲಿ 20 ಉಳಿತೈತಿ. ಮೈನಸ್ 15 ಇಲ್ಲಿ ಏನು ಉಳಿತೈತ್ರಿ ಎಕ್ಸ್ ಪ್ಲಸ್ ಇಲ್ಲಿ 20 ಬಂತಂದ್ರೆ ಇಲ್ಲೂ 20 ಬರ್ತೈತಿ, ಇಲ್ಲಾಂದ್ರೆ ಇಲ್ಲಿ ಗುಣಿಸಿ ನೋಡ್ರಿ 15 20 300 ಬರ್ತೈತಿ ಈಸ್ ಈಕ್ವಲ್ ಟು 0. ರೈಟ್, ಹಂಗಂದ್ರೆ ಇವೆರಡೂ ಏನ್ ಕಾಮನ್ ತೆಗಿಬಹುದು ಅಂದ್ರೆ ಎಕ್ಸ್ ಪ್ಲಸ್ 20 ಕಾಮನ್ ತೆಗಿಬಹುದು. ಅಂದ್ರೆ ಇಲ್ಲಿ ಏನ್ ಬರ್ತೈತಿ ಅಂದ್ರೆ ಎಕ್ಸ್ ಮೈನಸ್ 15 ಈಸ್ ಈಕ್ವಲ್ ಟು 0 ಬಂದಿರ್ತೈತಿ. ಸರಿನಾ? ಇವೆರಡು ಗುಣಾಕಾರ ಮಾಡಿದ್ರೆ 0 ಬರಾಕತೈತಿ. ಹಂಗಂದ್ರೆ ಒಂದು ಏನಾಗಿರ್ತೈತಿ ಅಂದ್ರೆ ಇದು 0 ಆಗಿರ್ತೈತಿ, ಅಥವಾ ಎಕ್ಸ್ ಮೈನಸ್ 15 ಇದು ಏನಾಗಿರ್ತೈತಿ ಅಂದ್ರೆ 0 ಆಗಿರ್ತೈತಿ. 20 ಬಲ್ಗಡೆ ಹೋದ್ರೆ ಮೈನಸ್ 20, ಇದು 15 ಬಲ್ಗಡೆ ಹೋದ್ರೆ ಪ್ಲಸ್ 15. ಲೆಕ್ಕವನ್ನ ನೋಡಿದ್ರೆ ನಮಗ ಪುಸ್ತಕಗಳ ಸಂಖ್ಯೆ ಅಂತ ಹೇಳಾಕತ್ತೀವಿ. ಪುಸ್ತಕಗಳ ಸಂಖ್ಯೆ ಮೈನಸ್ ಆಗಿ ಹೇಳ್ತೇವೇನ್ರಿ, -5 ಪುಸ್ತಕ -4 ಪುಸ್ತಕ ಅಂತ ಹೇಳ್ತೇವ? ಇಲ್ಲ. ಹಂಗಂದ್ರೆ ಅವನು ತೆಗೆದುಕೊಂಡ ಪುಸ್ತಕಗಳ ಸಂಖ್ಯೆ ಎಷ್ಟಾಗಿರ್ತೈತಿ ಅಂತಂದ್ರ 15 ಪುಸ್ತಕಗಳು ಆಗಿರ್ತೈತಿ. ಓಕೆನಾ? ಸರಿ ಐತೋ ತಪ್ಪೈತೆ ಅಂತ ಒಂದ್ಸರಿ ಚೆಕ್ ಮಾಡ್ಬಿಡೋಣ. ಇಲ್ಲಿ ಒಂದ್ ವೇಳೆ ನಮಗ ಪೆನ್ ಬೇರೆ ಮಾಡೋಣ. ಓಕೆ, ಒಂದ್ ವೇಳೆ 15 ಪುಸ್ತಕ ತಗೊಂಡಿದ್ದ ಅಂದ್ರೆ ಇಲ್ಲಿ ಪ್ರತಿ ಪುಸ್ತಕದ ಬೆಲೆ ಏನಾಗ್ತೈತ್ರಿ 60 ಬಾಗ್ಲೆ 15, 15 ಒಂದ್ಲೆ 15, 15 ನಾಲ್ಕಲೆ 60. ಎಷ್ಟು ರೂಪಾಯಿ ರೀ? 4 ರೂಪಾಯಿ ಇರ್ತಿತ್ತು. ಒಂದ್ ವೇಳೆ 5 ಪುಸ್ತಕ ಹೆಚ್ಚಿಗೆ ತಗೊಂಡಿದ್ದ ಅಂದ್ರೆ 15 ಬದ್ಲಿ 20 ಪುಸ್ತಕ ತಗೊಂಡಿದ್ದ ಅಂತಂದ್ರೆ 60 ಬಾಗ್ಲೆ 20 ಅಂದ್ರೆ ಇದೇನಾಗತ್ರಿ 3 ರೂಪಾಯಿ. ಅಂದ್ರೆ ಒಂದ್ ವೇಳೆ ಇಲ್ಲಿ 15 ಪುಸ್ತಕ ಬದ್ಲಿ 20 ಪುಸ್ತಕ ತಗೊಂಡಿದ್ರ ಅಂದ್ರ 1 ರೂಪಾಯಿ, ಒಂದೊಂದು ಪುಸ್ತಕ ಏನಾಗ್ತಿತ್ತು ಅಂತಂದ್ರ 1 ರೂಪಾಯಿ ಕಡಿಮೆ ಆಗ್ತಿತ್ತು. ಈಗ ಮೊದಲು 4 ರೂಪಾಯಿ ಬೆಳಾಗತೈತಿ, 5 ಪುಸ್ತಕ ಹೆಚ್ಚಿಗೆ ತಗೊಂಡಿದ್ರ 3 ರೂಪಾಯಿ ಬಿದ್ದಿರ್ತಿತ್ತು. ಅಂದ್ರೆ 1 ರೂಪಾಯಿ ಕಡಿಮೆ ಕೊಟ್ಟಂಗ ಆಗ್ತಿತ್ತು ಪ್ರತಿ ಪುಸ್ತಕಕ್ಕೆ. ಸರಿನಾ? ಇದು ನಮ್ಮ 52 ಮತ್ತು 53ನೇ ಲೆಕ್ಕ. ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಓಕೆ, ಸೊ ದಟ್ ಈ ಒಂದು ವಿಡಿಯೋದಾಗ ನಾವು 4 ಲೆಕ್ಕಗಳನ್ನ ಡಿಸ್ಕಸ್ ಮಾಡಿದ್ವಿ. ಇನ್ನೂ ಕೆಲವು ಲೆಕ್ಕಗಳದವ್ರಿ, ಅವನ್ನ ಏನಪ್ಪಾ ಅಂತಂದ್ರ ಮುಂದಿನ ವಿಡಿಯೋದೊಳಗ ನಾವು ಡಿಸ್ಕಸ್ ಮಾಡೋಣಂತೆ. ಓಕೆನಾ? ರೈಟ್, ಸೊ ದಟ್ ನಾನ್ ನಿಮ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದು ಚೆನ್ನಾಗಿ ಅರ್ಥ ಆಗಿತ್ತು ಅಂದ್ರೆ ಸರಿ, ಇಲ್ಲ ನಿಮ್ಗೆ ಇನ್ನೂ ಡೌಟ್ಸ್ ಇದಾವು ಅಂತಂತಂದ್ರ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ಸ್ವಲ್ಪ ಹೊತ್ತಿನೊಳಗ ನಿಮ್ಗೆ ಆನ್ಸರ್ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡಿರ್ತೀನಿ. ಓಕೆನಾ? ಚೆನ್ನಾಗಿ ಓದ್ಕೊಳ್ರಿ, ಓದಿದ್ದೆಲ್ಲ ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ಲಿ, ಆ ನಂತರ ನಿಮ್ಮ ಭವಿಷ್ಯ ಉಜ್ವಲವಾಗಿರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇದಕ್ಕೆ ಮುಗಿಸ್ತಾ ಇದ್ದೇನೆ.